ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಬಾ ಯೇಸುದೇವಾ, ಬಾ ಎನ್ನಾತ್ಮಕ್ಕೆ ಬಾ, ದೇವಾನಿ ಬರಲು ಬಾಳೆಲ್ಲ ಆನಂದವೇ. ಬಾ ಯೇಸುದೇವಾ, ಅಂಜಿಕೆ ನಾಚಿಕೆಯ ಸಂಶಯ ಗುಣವಾನಿಗಿ, ಆತ್ಮನ ವರದಿಂದ ಅಭಿಷೇಕ ಮಾಡಲು ಬಾ. ಬಾ ಯೇಸುದೇವಾ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಕಳೆದ ಕೆಲವು ದಿನಗಳಿಂದ ನಾವು ಸೌಖ್ಯ, ಶಾರೀರಿಕ ಸೌಖ್ಯ ಮತ್ತು ಎಲ್ಲ ವಿಧವಾದ ರೋಗ ಸೌಖ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ನನಗೆ ಯಾವ ಯಾವ ರೋಗಗಳು ಒಂದು ಪ್ರೇರೇಪಣೆ ಆಯಿತೋ ಅವುಗಳ ಕುರಿತು ಮಾತನಾಡುತ್ತಿದ್ದೇನೆ. ಇನ್ನು ಯಾವುದಾದ್ರೂ ರೋಗದ ಕುರಿತು, ಅಕ್ಕ ನಮಗೆ ಈ ರೋಗದ ಸಮಸ್ಯೆ ಇದೆ, ಅದರ ಬಗ್ಗೆ ಸ್ವಲ್ಪ ದೇವರ ವಾಕ್ಯ ನಮಗೆ ಕೊಡಿ, ನಮಗೆ ಬಿಡುಗಡೆ ಬೇಕು ಅನ್ನೋದಾದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಇಲ್ಲ ನನಗೆ ಪರ್ಸ್ನಲ್ ಆಗಿ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಖಂಡಿತ ಅದರ ಕುರಿತು ಸಹ ನಾವು ದೇವರ ವಾಕ್ಯ ದಿವ್ಯೌಷಧಿಯಾಗಿದೆ. ಸುಜ್ಞಾನ ಗ್ರಂಥ 16:12 ಅವರು ಗುಣ ಹೊಂದುವುದು ಯಾವುದೇ ಗಿಡಮೂಲಿಕೆಯಿಂದಲ್ಲ, ಮೆತ್ತಗೆ ಮಾಡುವ ಮುಲಾಮಿನಿಂದಲೂ ಅಲ್ಲ, ಸಕಲವನ್ನು ಸ್ವಸ್ಥಪಡಿಸುವ ವಾಕ್ಯದ ಶಕ್ತಿಯಿಂದ. ಈ ವಾಕ್ಯ ಎಲ್ಲ ರೋಗಗಳನ್ನು ಗುಣಪಡಿಸುವಂಥದ್ದಾಗಿದೆ. ನಾವು ಇಲ್ಲಿ ಕೆಲವು ನಿರ್ದಿಷ್ಟ ರೋಗದ ಕುರಿತು ಮಾತನಾಡ್ತಾ ಇರ್ಬೋದು, ಆದರೂ ಪ್ರಾರ್ಥನೆಯ ಸಮಯದಲ್ಲಿ ನೀವು ಎಲ್ಲ ರೋಗ ಸೌಖ್ಯ ದೇವರು ಕೊಡಲು ಅಭಿಷೇಕದ ಪ್ರಾರ್ಥನೆಗೆ ನಾವು ಮಾಡ್ತಾ ಇದ್ದೀವಿ. ಆದರೂ ಪರ್ಟಿಕ್ಯುಲರ್ ರೋಗಕ್ಕಾಗಿ ಪ್ರೇಯರ್ ಬೇಕು ಅನ್ನೋದಾದರೆ ನನಗೆ ಮೆಸೇಜ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಕಳಿಸ್ಕೊಡಿ. ಓಕೆ, ಈ ದಿನ ದೇವರು ಪ್ರೇರೇಪಣೆ ಮಾಡಿದ್ದದ್ದು ಮನೋವೇದನೆ, ಮನಸ್ಸಿನ ವೇದನೆ, ಮಾನಸಿಕ ಖಿನ್ನತೆ. ಮನೋವೇದನೆ, ಮಾನಸಿಕ ಖಿನ್ನತೆ, ಮಾನಸಿಕ ಅಸ್ವಸ್ಥತೆ ಅಥವಾ ದುಃಖ, ವಿಪರೀತವಾದ ದುಃಖ, ಮೇಲ್ನೋಟಕ್ಕೆ ನಾವು ಚೆನ್ನಾಗಿ ಕಂಡು ಬಂದರೂ ಸಹ ಆ ಒಂದು ಅಂತರ್ಯ ಮನುಷ್ಯನ ಒಂದು ದುಃಖ ಅಂತ ಹೇಳ್ಬೋದು. ಸೊ ಅವುಗಳ ಬಿಡುಗಡೆಗಾಗಿ ವಿಶೇಷವಾಗಿ ಪ್ರಾರ್ಥಿಸೋಣ. ಈ ಮನೋವ್ಯತೆ ಅಥವಾ ಮಾನಸಿಕ ಖಿನ್ನತೆ ನಾವು ಪರಿಹರಿಸಿಕೊಳ್ಳದಿದ್ದರೆ ಅದರ ಉಚ್ಚಘಟ್ಟ ಅದು ಜಾಸ್ತಿ ಆಗುವಾಗ ಅನೇಕರು ಮಾನಸಿಕ